ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು BNYS ಕೋರ್ಸ್ನ ಬಗ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತನಾಡಲಿದ್ದೇವೆ. ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಂದು ಫೀಸ್ ಸ್ಟ್ರಕ್ಚರ್ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಅದರ ಸಲುವಾಗಿ ನಾನು SDM ಕಾಲೇಜ್ನ ಫೀಸ್ ಸ್ಟ್ರಕ್ಚರನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಎಲ್ಲರ ಹತ್ರ ನಂದು ಒಂದು ಏನು ರಿಕ್ವೆಸ್ಟ್ ಏನಂತಂತಂದರೆ, ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಯಾಕಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಆಗಲಿ ಕಮೆಂಟ್ದಲ್ಲಾಗಲಿ ಏನು ನನಗೆ ಕಮೆಂಟ್ಸ್ ಮಾಡ್ತಾರೆ ಅಥವಾ ಕ್ವಶನ್ ಕೇಳ್ತಾರಲ್ಲ, ಅವು ಮ್ಯಾಕ್ಸಿಮಮ್ ಕ್ವಶನ್ಸನ್ನು ನಾನು ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ಎಲ್ಲರನ್ನ ನಾನು ಕ್ವಶನ್ ಕೇಳಿಯೇ ನಾನು ಅದು ವಿಡಿಯೋ ಮಾಡ್ತಾ ಇರ್ತೀನಿ. ನಿಮಗೆ ಏನಾದರೂ ಡೌಟ್ ಇದೆ ಅದನ್ನು ಹೇಳಿ, ನಿಮಗೆ ಈ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು, ಅದರಲ್ಲಿ ಏನು ಕಂಟೆಂಟ್ ಬೇಕು, ಏನೇನು ಪ್ರಶ್ನೆ ಅದಾವ ಅದನ್ನೆಲ್ಲ ಕೇಳಿ ನಾನು ವಿಡಿಯೋ ಮಾಡಿರ್ತೀನಿ. ಅದರ ಸಲುವಾಗಿ ದಯಮಾಡಿ ನೀವು ಕಂಪ್ಲೀಟ್ ವಿಡಿಯೋ ನೋಡಿರಿ. ಅದರ ನಂತರ ಏನೇ ಪ್ರಶ್ನೆ ಇತ್ತು ಅಂತಂದ್ರೆ ಕೇಳಿರಿ, ನನಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಂದು ವೇಳೆ ನೀವು ಪದೇ ಪದೇ ಅದೇ ಕ್ವಶನ್ ಕೇಳಿದ್ರೆ ಅಂತಂದರೆ ಒಂದು ರೀತಿ ನನಗೂ ಕೂಡ ಇರಿಟೇಷನ್ ಆಗುತ್ತೆ. ಏನೋ ನಾನು ಅದೇ ಪದೇ ಪದೇ ಪ್ರತಿಯೊಬ್ಬರಿಗೆ ಬೇರೆ ಬೇರೆಯಾಗಿ ಹೇಳುವುದು. ಅದರ ಸಲುವಾಗಿ ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಾವು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೆ ಎಷ್ಟು ಫೀಸ್ ಆಗುತ್ತೆ, ಮತ್ತು KA ಪೇಮೆಂಟ್ ಸೀಟ್ ತೊಗೊಂಡ್ರೆ ಎಷ್ಟು ಫೀಸ್ ಬೇಕಾಗತ್ತೆ, ಮತ್ತು KA ಮೆರಿಟ್ ಕೋಟಾ ಸೀಟ್ಸ್ ಅಂದರೆ ಗೋರ್ಮೆಂಟ್ ಸೀಟ್ಸ್ ತೊಗೊಂಡ್ರೆ ನಮಗೆ ಎಷ್ಟು ಫೀಸ್ ಕಾಲೇಜ್ಗೆ ಕೊಡಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ನಾನು ಶೇರ್ ಮಾಡ್ತಾ ಇರುವ ಇದೇನು ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ರೀಸೆಂಟಾಗಿ ಅಪ್ಡೇಟ್ ಮಾಡಿರುವಂತಹದ್ದು ಮತ್ತು 2025-26 ಬ್ಯಾಚ್ ಸಲುವಾಗಿ ಈ ಫೀಸ್ ಸ್ಟ್ರಕ್ಚರ್ ಅಪ್ಡೇಟ್ ಆಗಿದೆ. ಅದೇ ಫೀಸ್ ಸ್ಟ್ರಕ್ಚರನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಮೊದಲನೇದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಾವು BNYSದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಎಷ್ಟು ಫೀಸ್ ಆಗುತ್ತೆ. ಇದೇನು ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ, ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವ ಎಲ್ಲ ಕಾಲೇಜಸ್ಗಳಲ್ಲಿ ಅಪ್ಲೈ ಆಗ್ತದೆ. ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಗಳಲ್ಲಿ ಸೇಮ್ ಇರ್ತದೆ ಮತ್ತು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಅಂದರೆ 5,000 10,000 ಅಷ್ಟೇ ಗ್ಯಾಪ್ ಆಗ್ಬೋದು. ಆದರೆ ಮ್ಯಾಕ್ಸಿಮಮ್ ಕಾಲೇಜಸ್ಗಳಲ್ಲಿ ಈ ಫೀಸ್ ಸ್ಟ್ರಕ್ಚರ್ ಏನೈತಲ್ಲ ಇದು ಸೇಮ್ ಇದೆ. ಮೊದಲನೇದು ನಾವು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೆ ಫೀಸ್ ಎಷ್ಟಿರುತ್ತದೆ ಅಂತಂತಂದರೆ, ಫಾರ್ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇರೋದು, ಟೋಟಲ್ BNYS ಕೋರ್ಸ್ ಏನದಲ್ಲ ಅದು 5.5 ವರ್ಷದ ಕೋರ್ಸ್ ಅದ. ಅದರಲ್ಲಿ ಫಸ್ಟ್ ಇಯರ್ ಏನದ ಅದು 1.5 ವರ್ಷದ, ಸೆಕೆಂಡ್ ಇಯರ್ 1 ವರ್ಷದ್ದು, ಥರ್ಡ್ ಇಯರ್ 1 ವರ್ಷದ್ದು, ಮತ್ತು ಫೋರ್ತ್ ಇಯರ್ ಕೂಡ 1 ವರ್ಷದ್ದು, ಮತ್ತು ಒಂದು ಇಂಟರ್ನ್ಶಿಪ್ ಏನದಲ್ಲ ಅದು ಕೂಡ 1 ವರ್ಷದ. ಅದೇ ರೀತಿ ಈ ಫೀಸ್ ಸ್ಟ್ರಕ್ಚರ್ ಕೂಡ ಇಯರ್ ವೈಸ್ ಡಿವೈಡ್ ಆಗಿದೆ. ಮೊದಲನೇದು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೆ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಆಗತ್ತೆ ಅನ್ನೋದನ್ನು ನೋಡೋಣ. ಇದು ಕರ್ನಾಟಕದವ್ರು ಇರಲಿ ಅಥವಾ ಬೇರೆ ಸ್ಟೇಟ್ದವ್ರು ಇರಲಿ, ಎಲ್ಲರಿಗೂ ಇದೇ ಫೀಸ್ ಸ್ಟ್ರಕ್ಚರ್ ಏನದ ಅಪ್ಲೈ ಆಗುತ್ತೆ. ಮೊದಲನೇದು, ಒಂದು ವೇಳೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರಿ ಅಂತಂತಂದರೆ ಫಸ್ಟ್ ಇಯರ್ದಲ್ಲಿ, ಅಂದರೆ ಫಸ್ಟ್ ಇಯರ್ ಏನದ 1.5 ವರ್ಷದ ಕೋರ್ಸ್ ಇರ್ತದೆ ಫಸ್ಟ್ ಇಯರ್. ಅದರಲ್ಲಿ ನಿಮಗೆ ಕಾಲೇಜ್ ಫೀಸ್ ಏನದ 3,08,500 ರೂಪಾಯಿ ಇದು ಕಾಲೇಜ್ ಫೀಸ್ ಇರ್ತದೆ. ಮತ್ತು ಯೂನಿವರ್ಸಿಟಿ ಫೀಸ್ ನಾವು ಯೂನಿವರ್ಸಿಟಿಗೆ ಕೂಡ ಪೇ ಮಾಡಬೇಕಾಗಿರ್ತದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ. ಅದಕ್ಕೆ 6,360 ರೂಪಾಯಿ ಅದು ಯೂನಿವರ್ಸಿಟಿ ಫೀಸ್ ಇರ್ತದೆ. ಮತ್ತು ಹಾಸ್ಟೆಲ್ ಫೀಸ್ ಏನದಲ್ಲ ಅದು 1,01,500 ರೂಪಾಯಿ. ಅಂದರೆ ಅದನ್ನು ನಾವು ಡಿವೈಡ್ ಮಾಡಿದ್ವಿ ಅಂತಂತಂದರೆ 18 ತಿಂಗಳ ಸಲುವಾಗಿ, ಅಂದರೆ 1.5 ವರ್ಷ ಫಸ್ಟ್ ಇಯರ್ 18 ತಿಂಗಳ ಸಲುವಾಗಿ ಡಿವೈಡ್ ಮಾಡಿದ್ವಿ ಅಂತಂತಂದರೆ ಒಂದು ತಿಂಗಳಿಗೆ 5,638 ರೂಪಾಯಿ ಬೀಳುತ್ತೆ. ಮತ್ತು ನಾವು ಹಾಸ್ಟೆಲ್ ಫೀಸ್ ಇದನ್ನು ಎಲ್ಲವನ್ನು ಆ್ಯಡ್ ಮಾಡಿದ ನಂತರ ಫಸ್ಟ್ ಇಯರ್ ಟೋಟಲ್ ಫೀಸ್ ಎಷ್ಟು ಬೇಕಾಗಿತ್ತು ಅಂತಂತಂದರೆ, ಕಾಲೇಜ್ ಫೀಸ್ ಪ್ಲಸ್ ಯೂನಿವರ್ಸಿಟಿ ಫೀಸ್ ಪ್ಲಸ್ ಹಾಸ್ಟೆಲ್ ಫೀಸ್ ಆ್ಯಡ್ ಮಾಡಿತ್ತು ಅಂತಂದರೆ ಇದರೊಳಗೆ ಮೆಸ್ ಫೀಸು ಇನ್ಕ್ಲೂಡೆಡ್ ಅದ. ಹಾಸ್ಟೆಲ್ ಅಂತಂದರೆ ಹಾಸ್ಟೆಲ ಪ್ಲಸ್ ಮೆಸ್ ಫೀಸ್ ಎರಡು ಇನ್ಕ್ಲೂಡೆಡ್ ಅದ. ಅದರಲ್ಲಿ ಟೋಟಲ್ ಫೀಸ್ 4,16,360 ಇದು ಟೋಟಲ್ ಫಸ್ಟ್ ಇಯರ್ ಫೀಸ್. ಅದೇ ರೀತಿ ಸೆಕೆಂಡ್ ಇಯರ್ದಲ್ಲಿ 2,05,000 ಇದು ಕಾಲೇಜ್ ಫೀಸು, ಮತ್ತು ಯೂನಿವರ್ಸಿಟಿ ಫೀಸ್ 1,000, ಮತ್ತು ಟೋಟಲ್ ಹಾಸ್ಟೆಲ್ ಫೀಸ್ ಏನದಲ್ಲ ಅದು 63,300 ರೂಪಾಯಿ. ಅಂದರೆ ಹಾಸ್ಟೆಲ್ ಫೀಸ ಮತ್ತು ಮೆಸ್ ಫೀಸ್ ಕೂಡಿ 63,300 ರೂಪಾಯಿ. ಸೆಕೆಂಡ್ ಇಯರ್ ಅನ್ನೋದು 1 ವರ್ಷದ ಇರ್ತದೆ. ಅದರ ಸಲುವಾಗಿ ಇದರ ಫೀಸ್ ಫಸ್ಟ್ ಇಯರ್ಗಿಂತ ಕಡಿಮೆ ಅದ, 63,300. ಟೋಟಲ್ ಸೆಕೆಂಡ್ ಇಯರ್ ಸಲುವಾಗಿ ನಿಮಗೆ ಫೀಸ್ ಏನು ಬೇಕಾಗಿರ್ತದೆ 2,69,300 ರೂಪಾಯಿ. ಅದೇ ರೀತಿ ಥರ್ಡ್ ಇಯರ್ದಲ್ಲಿ ಕೂಡ ಸೆಕೆಂಡ್ ಇಯರ್ದಲ್ಲಿ ಏನದಲ್ಲ ಅದೇ ಫೀಸ್ ಸೇಮ್ ಅದ. ಮತ್ತು ಟೋಟಲ್ ನಿಮಗೆ ಥರ್ಡ್ ಇಯರ್ದಲ್ಲಿ ಕೂಡ 2,69,300 ರೂಪಾಯಿ. ಮತ್ತು ಫೋರ್ತ್ ಇಯರ್ದಲ್ಲಿ ಕೂಡ
ಸೇಮ್ ಫೀಸ್ ಅದ, ಏನೂ ಚೇಂಜಸ್ ಇಲ್ಲ, ಎಲ್ಲ ಫೀಸ್ ಸೇಮ್ ಅದ. ಮತ್ತು 5th ಇಯರ್ ಅಂದರೆ ಏನು ಇಂಟರ್ನ್ಶಿಪ್ ಇರ್ತದಲ್ಲ, ಇಂಟರ್ನ್ಶಿಪ್ದಲ್ಲಿ ನಿಮಗೆ ಯಾವ ಕಾಲೇಜ್ ಫೀಸ್ ಕೊಡೋದಿರಂಗಿಲ್ಲ, ಯೂನಿವರ್ಸಿಟಿ ಫೀಸ್ ಕೂಡ ಏನೂ ಕೊಡೋದಿರಂಗಿಲ್ಲ. ಅದರಲ್ಲಿ ನೀವು ಕೇವಲ ಹಾಸ್ಟೆಲ್ ಫೀಸು ಮತ್ತು ಮೆಸ್ ಫೀಸ್ ಅಷ್ಟೇ ಕೊಡಬೇಕು. ನೀವು ಅಲ್ಲಿ ಇಂಟರ್ನ್ಶಿಪ್ದಲ್ಲಿ ಕೂಡ ಅಲ್ಲೇ ಇರ್ತೀರ ಅಂದ ಬಳಕ ನಿಮಗೆ ಹಾಸ್ಟೆಲ್ ಫೀಸ್ ಮತ್ತು ಮೆಸ್ ಫೀಸ್ ಕೊಡಬೇಕಾಗಿರ್ತದೆ. ಅದು ಸೇಮ್ ಇರ್ತದೆ, 63,300 ರೂಪಾಯಿ. ಇದನ್ನು ಟೋಟಲ್ ಎಲ್ಲವನ್ನು ಕೂಡಿಸಿ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೆ ಎಷ್ಟು ಫೀಸ್ ಆಗುತ್ತೆ ಅಂತಂತಂದರೆ ಟೋಟಲ್ ಓವರಾಲ್ ಆಗಿ 12,87,560 ರೂಪಾಯಿ ಟೋಟಲ್. ಇದು ಮ್ಯಾನೇಜ್ಮೆಂಟ್ ಸೀಟ್ BNYS ಸಲುವಾಗಿ. ಇದು ಏನು ಯೂನಿವರ್ಸಿಟಿ ಫೀಸ್ ಅದಲ್ಲ 6,360 ರೂಪಾಯಿ. ಇದು ಕರ್ನಾಟಕ ಅಥವಾ ಅದರ್ ಸ್ಟೇಟ್ಸ್ ಅಂದರೆ ಭಾರತ ದೇಶದ ಬೇರೆ ಯಾವುದೇ ಸ್ಟೇಟ್ದಿಂದ ಬಂದರೂ ಕೂಡ ಯೂನಿವರ್ಸಿಟಿ ಫೀಸ್ 6,360 ರೂಪಾಯಿನೇ ಹತ್ತದೆ. ಅದೇ ಒಂದು ವೇಳೆ NRI ಬೇರೆ ದೇಶದಿಂದ ಅಥವಾ ನೇಪಾಳ ಈ ರೀತಿ ಬೇರೆ ದೇಶ ಶ್ರೀಲಂಕಾದಿಂದ ಯಾರಾದರೂ BNYS ಕೋರ್ಸ್ ಮಾಡ್ಲಿಕ್ಕೆ ಬಂದರೆ ಅವರಿಗೆ 9,060 ರೂಪಾಯಿ ಫೀಸ್ ಬೇಕಾಗತ್ತೆ. ಇದಷ್ಟೇ ಚೇಂಜಸ್ ಆಗುತ್ತೆ. ಇನ್ನು ಸೆಕೆಂಡ್ ಆಪ್ಷನ್, ಒಂದು ವೇಳೆ ನಾವು KEA ಪೇಮೆಂಟ್ ಸೀಟ್ ಥ್ರೂ ನಾವು BNYSದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಯಾವ ರೀತಿ ಫೀ ಸ್ಟ್ರಕ್ಚರ್ ಇರುತ್ತೆ ಅಂಥೇಳಿ. ಮೊದಲನೇದು ಫಸ್ಟ್ ಇಯರ್ದಲ್ಲಿ 1.5 ವರ್ಷದ್ದು ನಾವು ಕಾಲೇಜ್ ಫೀಸ್ ಅನ್ನೋದು ಏನದ 2,76,625 ರೂಪಾಯಿ ಮತ್ತು ಯೂನಿವರ್ಸಿಟಿ ಫೀಸ್ 6,360 ರೂಪಾಯಿ ಮತ್ತು ಹಾಸ್ಟೆಲ್ ಫೀಸ್ ಏನದ ಸೇಮ್ ಇದೆ, ಯಾವ ರೀತಿ ಮ್ಯಾನೇಜ್ಮೆಂಟ್ದಲ್ಲಿತ್ತು ಅದೇ ರೀತಿ ಹಾಸ್ಟೆಲ್ ಫೀಸಲ್ಲಿ ಏನೂ ಚೇಂಜ್ ಆಗಂಗಿಲ್ಲ. ಮ್ಯಾನೇಜ್ಮೆಂಟ್ ಇರಲಿ ಅಥವಾ ಪೇಮೆಂಟ್ KEA ಪೇಮೆಂಟ್ ಸೀಟ್ ಇರಲಿ ಅಥವಾ ನಾವು ಡೈರೆಕ್ಟಾಗಿ ಗೋರ್ಮೆಂಟ್ ಸೀಟ್ದಲ್ಲಿ ತೊಗೊಂಡ್ರು ಕೂಡ ಏನೂ ಚೇಂಜಸ್ ಆಗಂಗಿಲ್ಲ, ಎಲ್ಲ ಸೇಮ್ ಅದ ಹಾಸ್ಟೆಲ್ ಫೀಸ್. ಟೋಟಲ್ ಫಸ್ಟ್ ಇಯರ್ದಲ್ಲಿ 3,84,485 ರೂಪಾಯಿ ಮತ್ತು ಸೆಕೆಂಡ್ ಇಯರ್ದಲ್ಲಿ ಫೀಸು 1,83,750 ರೂಪಾಯಿ, ಯೂನಿವರ್ಸಿಟಿ ಫೀಸ್ 1,000 ಮತ್ತು ಹಾಸ್ಟೆಲ್ ಫೀಸ್ 63,300 ರೂಪಾಯಿ. ಈ ರೀತಿ ಟೋಟಲ್ ಆದರೆ 2,48,050 ರೂಪಾಯಿ. ಅದೇ ರೀತಿ ಥರ್ಡ್ ಇಯರ್ದಲ್ಲಿ ಕೂಡ ಎಲ್ಲ ಫೀಸ್ ಸೇಮ್ ಅದ, ಟೋಟಲ್ 2,48,050 ರೂಪಾಯಿ. ಫೋರ್ತ್ ಇಯರ್ದಲ್ಲಿ ಕೂಡ ಸೇಮ್ ಅದ ಮತ್ತು 5th ಇಯರ್ ಏನು ಇಂಟರ್ನ್ಶಿಪ್ ಇರ್ತದಲ್ಲ ಅದರಲ್ಲಿ 63,300 ರೂಪಾಯಿ ಕೇವಲ ಹಾಸ್ಟೆಲ್ ಫೀಸ್ ಮಾತ್ರ. ಇನ್ನು ಟೋಟಲ್ ಓವರಾಲ್ KEA ಪೇಮೆಂಟ್ ಸೀಟ್ ನೋಡ್ಲಿಕ್ಕೆ ಹೋಗಿತ್ತಂತಂದರೆ ಟೋಟಲ್ ಓವರಾಲ್ ಆಗಿ 11,91,935 ರೂಪಾಯಿ ಆಗತ್ತೆ. ಇನ್ನು ಲಾಸ್ಟ್ ಒನ್ ಥರ್ಡ್ ಆಪ್ಷನ್, ಒಂದು ವೇಳೆ ನಾವು KEA ಮೆರಿಟ್ ಕೊಟ್ಟ ಅಂದರೆ KEA ಥ್ರೂ ನಾವು ಗೋರ್ಮೆಂಟ್ ಸೀಟ್ ಸಿಕ್ತಂತಂದರೆ ಆಗ ಫೀ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತದೆ ಅಂಥೇಳಿ. ಇದರಲ್ಲಿ ನಾವು ಫಸ್ಟ್ ಇಯರ್ದಲ್ಲಿ 1.5 ವರ್ಷದ್ದು ಅದರಲ್ಲಿ ನಾವು ಕಾಲೇಜ್ ಫೀಸ್ 91,000 ಕೊಡಬೇಕಾಗತ್ತೆ ಮತ್ತು ಯೂನಿವರ್ಸಿಟಿ ಫೀಸ್ 6,360 ರೂಪಾಯಿ. ಇದು ಎಲ್ಲಿಯೂ ಚೇಂಜ್ ಆಗಾಕತ್ತಿಲ್ಲ, ಫಸ್ಟ್ ಇಯರ್ದಲ್ಲಿ ಏನು ಯೂನಿವರ್ಸಿಟಿ ಫೀಸ್ ಅದ ಎಲ್ಲ ಕಡೆನೂ ಸೇಮ್ ಅದ ಮತ್ತು ಹಾಸ್ಟೆಲ್ ಫೀಸು ಕೂಡ ಸೇಮ್ ಅದ 1,01,500 ರೂಪಾಯಿ. ಟೋಟಲ್ ಏನದ 1,98,860 ರೂಪಾಯಿ. ಇದು ಫಸ್ಟ್ ಇಯರ್ 1.5 ವರ್ಷದ ಫೀಸು. ಮತ್ತು ಅದೇ ರೀತಿ ಸೆಕೆಂಡ್ ಇಯರ್ದಲ್ಲಿ ಕಾಲೇಜ್ ಫೀಸು 60,000 ರೂಪಾಯಿ ಮತ್ತು ಯೂನಿವರ್ಸಿಟಿ ಫೀಸ್ 1,000 ಮತ್ತು ಟೋಟಲ್ ಹಾಸ್ಟೆಲ್ ಫೀಸ್ 63,300 ರೂಪಾಯಿ. ಟೋಟಲ್ ಕೂಡಿದರೆ ಸೆಕೆಂಡ್ ಇಯರ್ ಸಲುವಾಗಿ 1,24,300 ರೂಪಾಯಿ. ಈ ರೀತಿ ಸೆಕೆಂಡ್ ಇಯರ್ ಅದ. ಥರ್ಡ್ ಇಯರ್ದಲ್ಲಿ ಕೂಡ ಸೇಮ್ ಅದ, ಫೋರ್ತ್ ಇಯರ್ ಕೂಡ ಸೇಮ್ ಅದ ಮತ್ತು ಲಾಸ್ಟ್ ಇಂಟರ್ನ್ಶಿಪ್ ಏನು 5th ಇಯರ್ ಇರ್ತದಲ್ಲ ಇಂಟರ್ನ್ಶಿಪ್ದಲ್ಲಿ 63,360 ರೂಪಾಯಿ ಹಾಸ್ಟೆಲ್ ಫೀಸ್ ಏನದ ಅಷ್ಟೇ ತೊಗೋತಾರೆ. ಟೋಟಲ್ ಓವರ್ ಆಗಿ ನಾವು ಎಷ್ಟು ಖರ್ಚು ಬರುತ್ತೆ ಪೂರ್ತಿ ಎಜುಕೇಷನ್ ಕಂಪ್ಲೀಟ್ ಆಗಲಿಕ್ಕೆ ಗೌರ್ಮೆಂಟ್ ಸೀಟ್ದಲ್ಲಿ ಅಂತಂತಂದರೆ 6,35,060 ರೂಪಾಯಿ. ನೀವು ಕಂಪೇರ್ ಮಾಡಿ ನೋಡಿದರೆ ಮ್ಯಾನೇಜ್ಮೆಂಟ್ ಸೀಟ್ ಮತ್ತು KEA ಪೇಮೆಂಟ್ ಸೀಟ್ ಇವೆರಡರಲ್ಲಿ ನೀವು ಕಂಪೇರ್ ಮಾಡಿದರೆ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂತಂತಂದರೆ 12,87,560 ರೂಪಾಯಿ ಬೇಕಾಗುತ್ತೆ. ಮತ್ತು ಅದೇ ರೀತಿ KEA ಪೇಮೆಂಟ್ ಸೀಟ್ ತೊಗೊಂಡ್ರೆ 11,91,935. ಇವು ಎರಡರಲ್ಲಿ ಡಿಫ್ರೆನ್ಸ್ ನೋಡಿದ್ವಿ ಅಂತಂತಂದರೆ 95,625 ರೂಪಾಯಿಯ ಡಿಫ್ರೆನ್ಸ್ ಬರುತ್ತೆ. ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ನೀವು ಡೈರೆಕ್ಟಾಗಿ KEA ಥ್ರೂ ಹೋಗಿಲ್ಲ, ನೀವು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರಿ ಯಾವುದೇ ಬೇರೆ ಸ್ಟೇಟ್ದವರು ಕೂಡ ಬಂದು ತೊಗೊಂತಾರೆ ಅಂತಂದರೆ 12,87,000 ರೂಪಾಯಿ ಬೇಕಾಗ್ತದೆ. ಮತ್ತು ಅದೇ ರೀತಿ ನೀವು KEA ಎಕ್ಸಾಮ್
ಬರೆದಿದ್ದೀರಿ, ಆದರೆ ನಿಮಗೆ ಗೋರ್ಮೆಂಟ್ ಸೀಟ್ ಸಿಕ್ಕಿಲ್ಲ, ನೀವು ಪೇಮೆಂಟ್ ಸೀಟ್ ತೊಗೊಳ್ತಾ ಇದ್ದೀರಿ ಅಂದರೆ ನಿಮಗೆ 11,91,000 ರೂಪಾಯಿ ಬೀಳುತ್ತೆ. ಅಂದರೆ ಇವು ಎರಡರಲ್ಲೇ ಡಿಫ್ರೆನ್ಸ್ ನೋಡಿದರೆ 95,625 ರೂಪಾಯಿ. ಮತ್ತು ಅದೇ ರೀತಿ ನೀವು ಒಂದು ವೇಳೆ ಗೋರ್ಮೆಂಟ್ ಸೀಟ್ ಸಿಕ್ತಂತಂದರೆ KEA ಪೇಮೆಂಟ್ ಸೀಟ್ ಮತ್ತು KEA ಗೋರ್ಮೆಂಟ್ ಸೀಟನ್ನು ಕಂಪೇರ್ ಮಾಡಿ ನೋಡಿದರೆ KEA ಪೇಮೆಂಟ್ ಸೀಟ್ ಅದ 11,91,935 ರೂಪಾಯಿ. ಮತ್ತು ಅದೇ ರೀತಿ ಇದು ಗೋರ್ಮೆಂಟ್ ಸೀಟ್ ಟೋಟಲ್ ಫೀಸ್ ಓವರ್ ಆಲ್ ಕೋರ್ಸ್ ಕಂಪ್ಲೀಟ್ ಫೀಸು 6,35,060 ರೂಪಾಯಿ. ಇವು ಎರಡರನ್ನು ಕಂಪೇರ್ ಮಾಡಿದರೆ ನಿಮಗೆ ಟೋಟಲ್ ಫೀಸ್ ಎಷ್ಟು ಉಳಿತೈತೆ ಅಂತಂತಂದರೆ ಗೋರ್ಮೆಂಟ್ ಸೀಟ್ ತೊಗೊಂಡ್ರೆ ಅಂತಂತಂದರೆ 5,56,875 ರೂಪಾಯಿ. ಇಷ್ಟು ಡಿಫ್ರೆನ್ಸ್ ಅದ, 5.5 ಲಕ್ಷದವರೆಗೆ ಇಷ್ಟು ಡಿಫ್ರೆನ್ಸ್ ಅದ. ಅದರ ಸಲುವಾಗಿ ನೀವು ಗೋರ್ಮೆಂಟ್ ಸೀಟ್ ಸಿಕ್ತಂತಂದರೆ ಬಹಳಷ್ಟು ಲಕ್ಕಿಯಾಗಿದ್ದಾರೆ, ಭಾಳಷ್ಟು ಯೂಸ್ ಆಗ್ತದೆ ನಿಮಗೆ. ಇನ್ನು ಇದು ಕಂಪ್ಲೀಟ್ ವಿಡಿಯೋ ಇರೋದು BNYS ಫೀ ಸ್ಟ್ರಕ್ಚರ್ ಬಗ್ಗೆ. ನಿಮಗೆ ಮತ್ತೆ ಏನಾದರೂ ಡೌಟ್ ಇತ್ತಂತಂದರೆ ಮತ್ತು ಏನಾದರೂ ಕ್ವಶನ್ಸ್ ಇತ್ತಂದರೆ ಕಮೆಂಟ್ ಮಾಡ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಕೂಡ ಶೇರ್ ಮಾಡ್ಬೋದು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.